ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ರಾಮಾಯಣ ಅಯೋಧ್ಯಾಕಾಂಡ. ಕಳೆದ ಒಂದು ಸಂಚಿಕೆಯಲ್ಲಿ ದಶರಥ ಮಹಾರಾಜರು ಮರಣ ಹೊಂದಿರ್ತಾರೆ. ಭರತ ದೂರದಲ್ಲಿರುವಂತಹ ಭರತನನ್ನು ಅಯೋಧ್ಯ ದೂತರು ಹೋಗಿ ಕೈಕಾನಗರಕ್ಕೆ ಹೇಗೆ ಸೇರಿಕೊಂಡ್ರು ಅನ್ನುವಂಥ ಯಾವ್ಯಾವ ಪ್ರಾಂತ್ಯಗಳನ್ನು ದಾಟಿ ಕೈಕಾ ರಾಜ್ಯಕ್ಕೆ ಸೇರಿಕೊಂಡ್ರು ಅನ್ನುವಂಥ ಒಂದು ಆ ಥರ ನಾನು ಕಥೆಯನ್ನು ಮುಗಿಸಿದೆ. ನಂತರ ಹೊರಗಡೆ ನಿಂತ್ಕೊಂಡಿದ್ದಾರಂತೆ. ಇದೇ ದಿನ ಭರತನ ಬಗ್ಗೆ ಆ ದಿನ ರಾತ್ರಿ ಏನೇನಾಯಿತು ಅಂತಂದು ಹೇಳ್ತಾ ಇದ್ದಾರೆ ವಾಲ್ಮೀಕಿ ಮಹರ್ಷಿಗಳು. ಅದೇ ದಿನ ಬೆಳಿಕರಿಬೇಕಾದ್ರೆ ಭರತನಿಗೆ ಕೆಟ್ಟ ದುಸ್ವಪ್ನಗಳು ಬಂದಿದೆಯಂತೆ. ಬೆಳಕರಿ ಅಷ್ಟರಲ್ಲಿ ಆತನ ಮನಸ್ಸು ಸ್ವಸ್ಥತೆ ಇಲ್ವಂತೆ. ಆದ್ದರಿಂದ ಆತನ ಮುಖದಲ್ಲಿ ಕಾಂತಿ ಎಲ್ಲ ಕಡಿಮೆ ಆಗಿಬಿಟ್ಟು ತೇಜೋಹೀನವಾಗಿ ಹೋಗಿದೆಯಂತೆ. ಇದನ್ನು ಗಮನಿಸಿರುವಂಥ ಮಿತ್ರರು ಕೇಳಿದಾಗ ಭರತ ಹೀಗೆ ಹೇಳ್ತಾರಂತೆ, ನನಗೆ ಬೆಳಕರಿಬೇಕಾದ್ರೆ ಒಂದು ಕನಸು ಬಂದಿತ್ತು. ಈ ಕನಸಿನಲ್ಲಿ ನಮ್ಮ ತಂದೆ ಆಗಿರುವಂತಹ ದಶರಥ ಮಹಾರಾಜರು ಒಂದು ಪರ್ವತದ ಮೇಲಿಂದ ಬೀಳ್ತಾ ಇದ್ರು. ಆತ ಅಲ್ಲಿಂದ ಬಿದ್ದುಬಿಟ್ಟು ಕೆಳಗಡೆ ಬಿದ್ದುಬಿಟ್ರು. ಆ ಬೀಳ್ತಾ ನೇರವಾಗಿ ಹೋಗ್ಬಿಟ್ಟು ಒಂದು ಸಗಣಿ ಇರುವಂತಹ ಬಿಲದಲ್ಲಿ ಬಿದ್ದೋಗ್ಬಿಟ್ರು. ಅದರೊಳಗೆ ತೇಲ್ತಾ ಎಣ್ಣೆಯನ್ನು ಏನು ಬೊಗಸೆಯಲ್ಲಿ ಇಟ್ಕೊಂಡು ಕುಡಿತಾ ಇದ್ದಾರೆ. ನಂತರ ಆ ಎಣ್ಣೆಯನ್ನೇ ಮೈಯೆಲ್ಲ ಹಚ್ಕೊಳ್ತಾ ಇದ್ದಾರೆ. ನಂತರ ತನ್ನ ತಲೆಯನ್ನು ಪಕ್ಕಕ್ಕೆ ಇರಬೇಕಾದ್ರೆ ವಾಲಿಸಿದಾರಂತೆ. ಪಕ್ಕಕ್ಕೆ ಈ ಥರ ತಿರುಗಿಸಿದಾರಂತೆ. ಹಾಗಿರ್ಬೇಕಾದ್ರೆ ಒಂದು ಆಶ್ಚರ್ಯಕರವಾಗಿರುವಂಥ ಸ್ವಪ್ನ ಇದೆ. ನಾನು ಒಂದು ಆಶ್ಚರ್ಯಕರವಾಗಿರುವಂಥ ಸ್ವಪ್ನ ವಿಷಯವನ್ನು ನನ್ನ ಕನಸಿನಲ್ಲಿ ನೋಡಿದೆ. ಸಮುದ್ರ ಎಲ್ಲ ಒಣಗೋಗ್ಬಿಟ್ಟಿದೆ, ಭೂಮಿ ಎಲ್ಲ ಹೊಡೆದೋಗ್ಬಿಟ್ಟಿದೆ. ಭೂಮಿ ಮೇಲೆ ಚಂದ್ರ ಬಂದು ಬಿಟ್ಬಿಟ್ಟಿದ್ದಾನೆ. ಭೂಮಿ ಎಲ್ಲ ಒಡೆದೋಗ್ಬಿಟ್ಟಿದೆ. ಅಂದ್ಕೊಂಡಲೇ ಏನೋ ಕತ್ತಲೆ ಆಗ್ತಾ ಇದೆ. ರಾಜ ಹತ್ತಬೇಕಾಗಿರುವಂಥ ಭದ್ರಗಜಕ್ಕೆ ಇರುವಂಥ ಒಂದು ದಂತ, ಆನೆಯ ದಂತ ಮುರಿದೋಗ್ಬಿಟ್ಟಿದೆಯಂತೆ. ಹೋಮದಲ್ಲಿ ಇರುವಂಥ ಅಗ್ನಿ ಒಂದು ಸಾರಿ ಏನೋ ತಣ್ಣಗಾಗ್ಬಿಟ್ಟಿದೆಯಂತೆ. ಇದರೊಂದಿಗೆ ನಮ್ಮ ತಂದೆ ಒಂದು ಕಬ್ಬಿಣದ ಮಣಿ ಮೇಲೆ ಕೂತ್ಕೊಂಡು ಕೆಂಪದಾಗಿರುವಂಥ ವಸ್ತ್ರಗಳನ್ನು ಕಟ್ಕೊಂಡು ಕೆಂಪು ಚಂದನವನ್ನು ಮೈಗೆಲ್ಲ ಬಳಕೊಂಡು ಕೆಂಪು ಮಾಲೆಗಳನ್ನು ಹಾಕ್ಕೊಂಡು ಕೆಂಪು ವಸ್ತ್ರಗಳನ್ನು ಕಟ್ಕೊಂಡು ಪೂಜೆಯನ್ನು ಮಾಡ್ತಾ ಇದ್ದಾನೆ. ಇದೇ ಸಮಯದಲ್ಲಿ ಎಲ್ಲಿಂದಲೋ ಕಪ್ಪದಾಗಿ ಕೆಂಪು ವಸ್ತ್ರಗಳನ್ನು ಕಪ್ಪದಾಗಿರುವಂತಹ ಹಾಗೂ ಕೆಂಪು ವಸ್ತ್ರಗಳನ್ನು ಕಟ್ಕೊಂಡಿರುವಂಥ ಒಬ್ಬ ಸ್ತ್ರೀ ವಿಕೃತವಾಗಿ ನಗ್ತಾ ಇದ್ದಾಳೆ. ಆಗ ನಮ್ಮ ತಂದೆ ಕತ್ತೆಗಳು ಹೂಡಿರುವಂಥ ರಥವನ್ನು ಹತ್ತುತ್ತಾರೆ. ಆ ಸ್ತ್ರೀ ನಮ್ಮ ತಂದೆಯ ಕಂಠಕ್ಕೆ ಪಾಶಗಳನ್ನು ಹಾಕ್ಕೊಂಡು ರಥವನ್ನು ದಕ್ಷಿಣದ ಕಡೆ ಹೇಳ್ಕೊಳ್ತಾ ಹೋಗ್ತಾ ಇದ್ದಾಳೆ. ಹೀಗೆ ಯಾರಾದರೂ ಬೆಳಕರಿಬೇಕಾದ್ರೆ ಕತ್ತೆಗಳು ಹೂಡಿರುವಂತಹ ರಥದ ಮೇಲೆ ಕೂತ್ಕೊಂಡಾಗ ಕಾಣಿಸಿದ್ರೆ ಅವರು ಚಿತಿ ಮೇಲೆ ಮಾಡ್ಕೊಂಡಿರ್ಬೇಕಾದ್ರೆ ನೋಡ್ಬೇಕಾಗುತ್ತೆ. ಅವರ ಶರೀರ ಸುಟ್ಟಾಗ ಬರುವಂಥ ಧೂಮವನ್ನು ಕೆಲವು ದಿನದಲ್ಲಿ ನೋಡ್ಬೇಕಾಗಿ ಬರುತ್ತೆ. ಅದಕ್ಕಾಗಿ ಈ ಥರ ಸ್ವಪ್ನ ಬಂದರೆ ಈ ಥರ ಫಲಿತ. ನಮ್ಮಪ್ಪನಿಗೆ ನಮ್ಮಪ್ಪ ಈ ಥರ ಕಾಣಿಸ್ಕೊಂಡಿರೋದಕ್ಕೆ ನಮ್ಮಪ್ಪನಿಗೆ ಈ ಥರ ನಡೆಯುತ್ತೇನೋ ಅಂತಂತಂದು ಸ್ವಪ್ನಶಾಸ್ತ್ರದಲ್ಲಿ ಹೇಳಿದೆ. ಅದಕ್ಕಾಗಿ ನನಗೆ ನಮ್ಮ ತಂದೆ ಮೇಲೆ ನನಗೆ ಬಹಳ ನಮ್ಮ ತಂದೆಯ ಹತ್ರನೇ ನನ್ನ ಮನಸ್ಸಿದೆ. ನನಗೆ ಭಯ ಆಗ್ತಾ ಇದೆ. ನಮ್ಮ ತಂದೆಗೆ ಏನಾಗಿದೆಯೋ ಅಂತಂತ ನನಗೆ ಭಯ ಆಗ್ತಾ ಇದೆ. ಇದರೊಂದಿಗೆ ನನ್ನ ಮೇಲೆ ನನಗೆ ಯಾಕೋ ಅಸಹ್ಯವಾಗ್ತಾ ಇದೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ಏನೋ ನಡಿಬಾರ್ದೇ ಇರೋವಂಥದ್ದು ನಡೆದಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಅಂತಂತಾರಂತೆ. ಅಂತಂದರೆ ನಾವು ಕನಸಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ಸ್ವಪ್ನಶಾಸ್ತ್ರ ಅಂತ ಕೂಡ ಇದೆ. ಸ್ವಪ್ನಶಾಸ್ತ್ರದಲ್ಲಿ ಅದೆಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದರೆ, ನಮ್ಗೆ ಯಾವುದಾದ್ರೂ ಒಂದು ಕನಸು ಬಿದ್ದಿದೆ ಅಂತಂದರೆ ಅದನ್ನು ನಾವು ಹಿಂದಿನ ದಿನ ಮಾತನಾಡ್ಕೊಂಡಿರಬಾರ್ದಂತೆ. ಮತ್ತೆ ಮಾತನಾಡ್ಕೊಂಡಿರೋವಂಥದ್ದು ಕನಸಲ್ಲಿ ಬಂದರೆ ಅದನ್ನು ನಾವು ದೊಡ್ಡದಾಗಿ ಸೀರಿಯಸ್ ಆಗಿ ವಿಶೇಷವಾಗಿ ತಗೊಳ್ಬಾರ್ದಂತೆ.
ಕನಸು ನಾವು ಮಲ್ಕೊಂತಿದ್ದಂಗೆ ಬಿದ್ರೂ ಅದಕ್ಕೆ ಫಲಿತ ಇರೋದಿಲ್ಲಂತೆ. ಪೂರ್ತಿ ಬೆಳಕರ್ದಿರುತ್ತಲ್ವ, ಒಂದು 5-5:30 ಆ ಟೈಮಲ್ಲಿ ಬಿದ್ರೂ ಆ ಕನಸಿಗೆ ಇದಿರೋದಿಲ್ಲ. ಅಂದರೆ ಈ ಸ್ವಪ್ನಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂತಂದರೆ, ನಮಗೆ ಕನಸು ಬಿದ್ದಿರುವಂಥ ಟೈಮನ್ನು ಹಿಡಿದುಬಿಟ್ಟು ಅದು 100% ನಡೆಯುತ್ತಾ, 50-50 ಆಗುತ್ತಾ, ಇಲ್ಲಾಂದರೆ 70-25 ಆಗುತ್ತಾ ಅಂತಂದರೆ ಎಷ್ಟು ಮಟ್ಟಿಗೆ ನಡೆಯುತ್ತೆ. ಒಂದು ಕಾಲ ಇರುತ್ತೆ, 2-3 ತನಕ ಆ ಕನಸೇನಾದರೂ ಬಿದ್ದಿದೆ ಅಂದರೆ ನಾವು ಡೀಪಾಗಿ ಮಲ್ಕೊಂಡಿರ್ತೀವಿ. ಸಬ್ಕಾನ್ಷಿಯಸ್ ಮೈಂಡ್ ಕೂಡ ನಮ್ಗೆ ಇರೋದಿಲ್ಲ. ಡೀಪಾಗಿ ಮಲಗಿರುವಂಥ ಆ ಸಮಯದಲ್ಲಿ ಏನಾದರೂ ಕೆಟ್ಟ ಕನಸು ಬಿದ್ದರೆ ಏನೋ ಅದು 100% ನಡೆಯುತ್ತೆ. ಮತ್ತು 3-4, 4-5 ಈ ಥರ ಬಿದ್ದರೆ ಆ ಕನಸು ನಡೆಯುವಂಥ, ಕನಸು ನಿಜ ಆಗುವಂಥ ಒಂದು ಶಾತ ಅಂತಂದರೆ, ಎಷ್ಟು ಶಾತ ಅಂತಂತಂದರೆ ಅಷ್ಟು ಶಾತ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಒಂದೊಂದು ಕನಸಿಗೂ ಒಂದೊಂದು ಶ್ಲೋಕಗಳನ್ನು ಹೇಳ್ಕೊಳ್ರಿ ಅಂತ ಹೇಳ್ತಾರೆ. ನಮಗೆ ದುಸ್ವಪ್ನ ನಾಶ, ಯಾವುದಾದ್ರೂ ಕೆಟ್ಟ ಕನಸು ಬಂದಿದೆ ಅಂತಂದರೆ ಇದೇ ರಾಮಾಯಣದಲ್ಲಿ ಸುಂದರಕಾಂಡದಲ್ಲಿ ಬರುವಂಥ ತ್ರಿಜಟ ಸ್ವಪ್ನ ವೃತ್ತಾಂತವನ್ನು ಓದ್ಕೊಂಡ್ರೆ ಈ ಸ್ವಪ್ನ ಫಲಿತ ಕೊಡದಲೆ ಅದು ನಿಜ ಆಗದಲೇ ಇರುತ್ತೆ ಅಂತ ನಮಗೆ ಹೇಳಲಾಗುತ್ತೆ. ನಮಗೆ ದುಸ್ವಪ್ನಗಳು, ಭಯಗಳು ಬರ್ಕೂಡ್ದು ಅಂತಂದರೆ ಸ್ವಾಮಿ ಹನುಮಂತರಿಗೆ ನಮಸ್ಕಾರ ಮಾಡಿಕೊಂಡು ಮಲ್ಕೋಬೇಕು ಅಂತ ಕೂಡ ಹೇಳ್ತಾರೆ. ಅದಕ್ಕೋಸ್ಕರನೇ ಈ ಕನಸಿನ ಬಗ್ಗೆ ನಮ್ಮ ಶಾಸ್ತ್ರದಲ್ಲಿ ಭಾಳ ವಿವರವಾಗಿ ಹೇಳಿದ್ದಾರೆ. ಯಾಕೆ ಈ ಥರ ಬರ್ತವೆ, ಏನೇನು ಬಂದರೆ ಏನೇನಾಗುತ್ತೆ, ಕನಸಿನಲ್ಲಿ ಹಾವು ಬಂದರೆ ಏನಾಗುತ್ತೆ, ಆನೆ ಬಂದರೆ ಏನಾಗುತ್ತೆ, ಕೋತಿ ಬಂದರೆ ಏನಾಗುತ್ತೆ, ಹೂಗಳು ಯಾವ ಕಲರ್ ಹೂಗಳು ಬಂದರೆ ಏನಾಗುತ್ತೆ, ಎಲ್ಲವನ್ನು ಬಹಳ ವಿಶೇಷವಾಗಿ ಕೊಟ್ಟಿದ್ದಾರೆ. ನಮ್ಮ ಸ್ವಪ್ನಶಾಸ್ತ್ರ ಅನ್ನುವಂಥದ್ದು ಸನಾತನ ಧರ್ಮದಲ್ಲಿ ಇಲ್ಲದೆ ಇರುವಂಥ ವಿಜ್ಞಾನ ಏನಿದೆ ರೀ, ಅದು ನಮ್ಗೆ ತಿಳಿತಾ ಇಲ್ಲ, ಬಳಸ್ಕೊಳ್ತಾ ಇಲ್ಲ ಅಷ್ಟೇ ಅಲ್ಲ. ನಾವು ಕೆಲವಷ್ಟನ್ನ ಕನ್ಸಿಡರ್ ಮಾಡಬೇಕಾಗಿರುವಂಥದ್ದನ್ನು ನೆಗ್ಲೆಕ್ಟ್ ಮಾಡ್ತೀವಿ. ನಾವು ನೆಗ್ಲೆಕ್ಟ್ ಮಾಡುವಂಥ ವಿಷಯಗಳನ್ನ ಭಾಳ ಸೀರಿಯಸ್ಸಿಂದ ಆಲೋಚನೆ ಮಾಡಿಬಿಟ್ಟು, ನನಗೆ ಈ ಥರ ಕನಸು ಬಂದುಬಿಟ್ಟು ಇದೇನಾಗುತ್ತೋ ಏನಾಗುತ್ತೋ ಅಂತ ಚಿಂತೆ ಮಾಡ್ಕೊಡ್ತೀವಿ. ಆದರೆ ಪ್ರತಿಯೊಂದಕ್ಕೂ ಪರಿಹಾರ ನಮ್ಮ ಸನಾತನ ಧರ್ಮದಲ್ಲಿ ಇದೆ. ಇದು ನಮ್ಮ ಭಾರತೀಯ ಸನಾತನ ಧರ್ಮ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಬೇಕಾಗುತ್ತೆ. ಇಷ್ಟರಲ್ಲಿ ಕಥೆಯಲ್ಲಿ ಮುಂದೆ ಹೋಗೋಣಂತೆ. ಭರತ ಈ ಥರ ಯಾರೋ ಸ್ನೇಹಿತರ ಹತ್ರ ಹೇಳಬೇಕಾದ್ರೆ, ಇಷ್ಟರಲ್ಲಿ ಅಯೋಧ್ಯದಿಂದ ಬಂದಿರುವಂಥ ದೂತರು ಒಳಗಡೆ ಬರ್ತಾರಂತೆ. ಆಗ ಭರತನನ್ನು ನೋಡ್ತಾರಂತೆ. ಭರ್ತನನ್ನು ನೋಡ್ತಾರಂತೆ. ಒಳಗೆ ಬಂದಿರುವಂಥ ದೂತರೊಂದಿಗೆ ಅವರನ್ನು ನೋಡಿಬಿಟ್ಟು ಸರ್ವಕಾಲದಲ್ಲೂ ಧರ್ಮವನ್ನೇ ಮಾತ್ರ ಅನುಷ್ಠಾನ ಮಾಡ್ತಾ, ಧರ್ಮದ ಕಡೆ, ಧರ್ಮ ತಿಳಿದಂಥವ್ರನ್ನ, ಧರ್ಮ ತಿಳಿದಿರುವಂಥ ಮಾತೆ ಆಗಿರುವಂಥ ಕೌಸಲ್ಯ ಮಾತಿಗೆ ಯಾವ ಪ್ರಮಾದ ಅಂತಂದರೆ, ಏನೋ ನಡಿವಾಗದೇ ಇರುವಂಥದ್ದು ಏನೂ ನಡೀಲಿಲ್ವಲ್ಲ, ಆರೋಗ್ಯವಾಗಿದ್ದಾರಲ್ವ. ಶತ್ರುಘ್ನ ಮತ್ತು ಲಕ್ಷ್ಮಣ ತಾಯಿಯಾಗಿರುವಂಥ ಸುಮಿತ್ರಮ್ಮನಿಗೆ ಯಾವುದೇ ರೋಗ ಇಲ್ಲದೆ ಆರೋಗ್ಯವಾಗಿದ್ದಾರಲ್ವಾ. ನಮ್ಮಮ್ಮ ಕೈಕಮ್ಮ ಯಾವಾಗಲೂ ಕೋರಿಕೆಯಿಂದ ತಿರುಗ್ತಾ ಇರ್ತಾರೆ, ಬಹಳ ಕೋಪದಿಂದ ಇರ್ತಾರೆ. ಇಂತಹ ಕೈಕೆಗೆ ಇಂತಹ ಅನಾರೋಗ್ಯ ಇರಲಿಲ್ವಲ್ಲ. ದಶರಥ ರಾಮ ಲಕ್ಷ್ಮಣರು ಕುಶಲವಾಗಿದ್ದಾರ ಅಂತ ಕೇಳ್ತಾರೆ. ಇಲ್ಲಿ ಮಾತಿನ ವರ್ಷೆಗೂ ಕೂಡ ಏನಾಗಿದೆ, ಆರೋಗ್ಯ ಚೆನ್ನಾಗಿದೆಯಲ್ವಾ, ಏನೂ ನಡೆದಿಲ್ವಲ್ಲ ಅಂತಂದ್ರೆ ಯಾವಾಗಲೂ ನಮ್ಮ ಬಾಯಲ್ಲಿ ಶುಭವನ್ನೇ ನುಡಿಬೇಕು ಅಂತ ರಾಮಾಯಣವನ್ನು ನೋಡಿ ನಾವು ಕಲ್ತ್ಕೊಬೇಕಾಗುತ್ತೆ. ಆಗ ಅಯೋಧ್ಯದಿಂದ ಬಂದಿರುವಂಥ ದೂತರಂತರಂತೆ, ನೀನು ಯಾರ್ಯಾರನ್ನ ಕುಶಲವಾಗಿರ್ಬೇಕು ಅಂತ ಕೋರ್ಕೊಳ್ತಾ ಇದೆಯೋ ಅವರೆಲ್ಲರೂ ಕುಶಲವಾಗಿದ್ದಾರೆ. ನಿನ್ನನ್ನು ಅತೀ ಸಮೀಪದಲ್ಲಿ ಲಕ್ಷ್ಮಿ ಹೊರಿಸ್ತಾ ಇದೆ. ನೀನು ಉತ್ತರ ಕ್ಷಣದಲ್ಲಿ ಹೊರಟು ಬಿಟ್ಟು ಬರಬೇಕು ಅಂತ ವಸಿಷ್ಠರು ಆದೇಶ ಕೊಟ್ಟಿದ್ದಾರೆ ಅಂತ ಹೇಳ್ತಾರಂತೆ. ಆಗ ಭರತ ತನ್ನ ತಾತ ಆಗ ಸ್ವಲ್ಪ ಕೂಡ ಲೇಟ್ ಮಾಡ್ದಲೆ ಬೇಗ ಹೋಗ್ಬಿಟ್ಟು ತನ್ನ ತಾತನಾಗಿರುವಂಥ ಕೈಕ ರಾಜ, ಆತನ ಅಸಲು ಹೆಸರು ಅಶ್ವಪತಿ, ಆತನ ಹತ್ರ ಹೋಗ್ಬಿಟ್ಟು ತಾನು ಅಯೋಧ್ಯಕ್ಕೆ ತಿರುಗಿ ಪ್ರಯಾಣ ಮಾಡೋದಕ್ಕೆ ಅನುಮತಿಯನ್ನು ತೆಗೆದುಕೊಳ್ತಾನಂತೆ. ಆಗ ಕೈಕ ರಾಜ ಭರತನಿಗೆ ಆನೆಗಳು ಹಾಗೂ ಮೃಗದ ಚರ್ಮಗಳು, 2000 ಬಂಗಾರ ಹಾರುಗಳು, 116 ಕುದುರೆಗಳನ್ನು ಬಹುಕಾರ ಮಾಡ್ತಾನೆ. ಮತ್ತೆ ಸೋದರ ಮಾವನಾಗಿರುವಂಥ ಯುಧಾಜಿತ್ ಐರಾವತ ವಂಶಕ್ಕೆ ಚೆಂದಿರುವಂಥ ವಂಶದಲ್ಲಿ ಜನ್ಮಿಸಿರುವಂಥ ಆನೆಗಳನ್ನು, ಮತ್ತೆ ಶ್ರೇಷ್ಠವಾಗಿರುವಂಥ ಜಾತಿ ಇರುವಂಥ ಈ ಕೊಟ್ಟಿರುವಂಥ ಧನಧಾನ್ಯಗಳನ್ನೆಲ್ಲ
ತೆಗೆದುಕೊಂಡು ಹೋಗೋದಕ್ಕೆ ಆ ಕಾಲದಲ್ಲಿ ಟ್ರಾನ್ಸ್ಪೋರ್ಟ್ ಇದು ಮಾಡೋದಕ್ಕೆ ಕತ್ತೆಗಳನ್ನ ಯೂಸ್ ಮಾಡ್ತಾ ಇರ್ತಾರೆ. ಆ ಕತ್ತೆಗಳನ್ನು ಮತ್ತೆ ಬೇಟೆ ನಾಯಿಗಳನ್ನು ಬಹುಕಾರ ಮಾಡ್ತಾನೆ. ತನಗೆ ಕೊಟ್ಟಿರುವಂಥ ಬಹುಮತಿಗಳನ್ನೆಲ್ಲ ಕೊಟ್ಟಿರುವಂಥ ಕಾಣಿಕೆಗಳನ್ನೆಲ್ಲ ತನ್ನ ಪರಿವಾರಕ್ಕೆ ಒಪ್ಪಿಸ್ಬಿಟ್ಟು ತಾನು ಮಾತ್ರ ಬೇಗ ಹೋಗಬೇಕು ಅಂತ ಕೆಲವು ಜನರೊಂದಿಗೆ ಹೊರಟುಬಿಟ್ಟು ಅಯೋಧ್ಯಕ್ಕೆ ಹೊರಡ್ತಾರೆ. ಪಾಪ ಭರತನಿಗೆ ಏನು ಗೊತ್ತು, ತಂದೆ ಸತ್ತು ಹೋಗಿದ್ದಾರೆ, ಅವರು ದೇಹ ಹಾಗೆ ಇದೆ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಅವರು ಅಡ್ಡದಾರಿಯಲ್ಲಿ ಬರ್ದಲೆ ಅಂದರೆ ಶಾರ್ಟ್ಕಟ್ಟಲ್ಲಿ ಹೋಗ್ದಲೆ ಯಾವ ಮಾಮೂಲಿಯಾಗಿರುವಂಥ ಒಂದು ಪ್ರಯಾಣದ ಒಂದು ಇದರ ಥರ ಹೋಗ್ತಾ ಇರ್ತಾರಂತೆ. ಹಸಿರು ಹೇಳಿಲ್ಲ, ಆದ್ದರಿಂದ ಆತ ಮಾರ್ಗಕ್ಕೆ ಬದಲಾವಣೆ ಮಾಡಿ ಕಳೆದಲ್ಲೇ ಹೋಗ್ತಾರಂತೆ. ಇಲ್ಲಿ ನಾನು ಮತ್ತೊಂದು ವಿಷಯವನ್ನು ಹೇಳಲು ನಿಶ್ಚಯ ಪಡ್ತೀನಿ. ಇವಾಗ ಭರತರ ಬಂದಿರುವಂಥ ಒಂದು ಪ್ರದೇಶದಲ್ಲಿ ಅನೇಕ ಊರುಗಳ ಹೆಸರು, ಅನೇಕ ಪ್ರಾಂತ್ಯಗಳ ಹೆಸರು, ಅನೇಕ ನದಿಗಳ ಹೆಸರು, ಪರ್ವತಗಳ ಹೆಸರು ವಾಲ್ಮೀಕಿ ಮಹರ್ಷಿ ರಾಮಾಯಣದಲ್ಲಿ ಬರೆದಿದ್ದಾರೆ. ಆದರೆ ನಮ್ಮ ಭಾರತ ದೇಶದಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಈ ಹೆಸರಿರುವಂಥ ಊರುಗಳಾಗಲಿ, ಈ ನದಿಗಳಾಗಲಿ, ಪರ್ವತಗಳಾಗಲಿ ಕೆಲವಷ್ಟು ಕಾಣಿಸೋದಿಲ್ಲ. ಅಲ್ಲಲ್ಲಿ ಮಾತ್ರನೇ ಕೆಲವೇ ಕಾಣಿಸುತ್ತೆ. ಏನು ಕಾರಣ, ಇದು ನಿಜ ಅಲ್ವಾ ಅಂತ ನಮಗೆ ಅನಿಸುತ್ತೆ. ಆದರೆ ಇಲ್ಲಿ ರಾಮಾಯಣದಲ್ಲಿ ಒಂದು ಪದ ಕೂಡ ಸುಳ್ಳಿಲ್ಲ ಅಂತ ಯಾರು ಬ್ರಹ್ಮದೇವರು ವರವನ್ನು ಕೊಟ್ಟಿದ್ದಾರೆ. ನಮ್ಮ ದೇಶದಲ್ಲಿ ಮೊಘಲರು ಬಂದಿದ್ದಾರೆ. ಯಾರು ಮುಸ್ಲಿಮರ ಆಳ್ವಿಕೆ ಮಾಡಿದ್ದಾರೆ ಕೆಲವು ಸಾವಿರ ವರ್ಷಗಳ ಕೆಳಗೆ. ಹಾಗೆ ಬ್ರಿಟಿಷರು ಕೂಡ ಬಂದಿದ್ದಾರೆ. ಅವರು ತಮ್ಮ ಧರ್ಮದ ಹಾಗೂ ಧರ್ಮದ ಹೆಸರನ್ನು ಏನು ಮಾಡಿದ್ದಾರೆ, ಹಲವಷ್ಟು ಊರುಗಳಿಗೆ, ನದಿಗಳಿಗೆ, ಸಮುದ್ರಗಳಿಗೆ ನಾಮಕರಣ ಮಾಡಿದ್ದಾರೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಬ್ರಿಟಿಷರಾದರೆ ಬಾಯಿ ತಿರುಗಲಾರ್ದೇ ಕೆಲವಷ್ಟು ನಗರಗಳಿಗೆ ಬೇರೆ ಬೇರೆನೇ ಹೆಸರಿಟ್ಟಿದ್ದಾರೆ. ಇವಾಗ ಡೆಹ್ರಾಡೂನ್ ಅಂತಂತಾರೆ, ಅದೆಷ್ಟು ಒಳ್ಳೆ ಆಧ್ಯಾತ್ಮಿಕವಾಗಿರುವಂಥ ಹೆಸರು. ಹೈದರಾಬಾದ್ಗೆ ಭಾಗ್ಯನಗರ ಅಂತ ಇದೆ, ಹೈದರಾಬಾದ್ ಅಂತ ಬಂದಿಲ್ವಾ. ನಿಜಾಮಾಬಾದ್ ಅನ್ನುವಂಥದ್ದು ಎಷ್ಟು ಮುಸ್ಲಿಮರ ಹೆಸರು. ಅದ್ಯಾಕಪ್ಪ ಎಲ್ಲ ಬಿಟ್ಬಿಟ್ರೆ ನಮ್ಮ ಕಥಾನಾಯಕನಾಗಿರುವಂಥ ರಾಮಚಂದ್ರ ಪ್ರಭು ಹುಟ್ಟಿರುವಂಥ ಅಯೋಧ್ಯೆಗೆ ಫೈಜರಾಬಾದ್ ಅಂತಂತಂದು ನಾಮಕರಣ ಮಾಡಿದ್ರೆ, ಅದನ್ನು ಹೋರಾಟ ಮಾಡಿ ಮತ್ತೆ ಅಯೋಧ್ಯೆ ಅಂತ ನಾಮಕರಣ ಮಾಡಿಸೋದಕ್ಕೆ ನಮ್ಮ ದೇಶದಲ್ಲಿ ಹೋರಾಟ ಕೂಡ ನಡೆದಿದೆ ಅಂತ ನಾನಿಲ್ಲಿ ತಿಳಿಸೋದಕ್ಕೆ ಇಚ್ಛೆ ಪಡ್ತೀನಿ. ಅಲ್ಲಿಂದ ಮತ್ತೆ ಕಥೆಯಲ್ಲಿ ಮುಂದಕ್ಕೆ ಬರ್ತಾ ಇದ್ದೀನಿ. ಭರತ ಅಲ್ಲಿಂದ ಹೊರಡ್ಬಿಟ್ಟು ಸುಧಾಮ, ಹ್ಲಾದಿನಿ, ಶತಧ್ರುವ, ಶಿಲಾಹವ ಅನ್ನುವಂಥ 4 ನದಿಗಳನ್ನು ದಾಟ್ಬಿಟ್ಟು ಅಲ್ಲಿಂದ ಶಲ್ಯಕರ್ಣ ನಗರಕ್ಕೆ ಸೇರಿಕೊಂಡು ಚೈತ್ರ ರಥ ಅನ್ನುವಂಥ ನಗರವನ್ನು ದಾಟ್ಬಿಟ್ಟು ಸರಸ್ವತಿ, ಗಂಗಾ ನದಿಯನ್ನು ದಾಟ್ಬಿಟ್ಟು ನಂತರ ವೀರಮತ್ಸ ಅನ್ನುವಂಥ ದೇಶಕ್ಕೆ ಸೇರ್ಕೊಳ್ತಾರೆ. ಕುಳಿಂದಿ ನದಿಯನ್ನು ದಾಟ್ತಾರೆ. ನಂತರ ಮಹಾರಣ್ಯಂಗೆ ಪ್ರವೇಶಿಸ್ತಾರೆ. ನಮ್ಮ ಗುರುನಾಥರು ಮಹಾರಣ್ಯಂ ಶ್ರೀ ಶ್ರೀ ಮುರಳೀಧರ ಸ್ವಾಮಿಯವರು ಅವರ ಪಾದ ಪದ್ಮಗಳಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ನಂತರ ಮಹಾರಣ್ಯಂಗೆ ಪ್ರವೇಶಿಸ್ತಾರೆ. ಅಲ್ಲಿಂದ ಭಗೀರಥಿ ನದಿಗೆ ಭಗೀರಥಿ ನದಿಯನ್ನು ದಾಟ್ತಾರೆ. ಆದ ನಂತರ ಪ್ರಗಲ್ಪ ಅನ್ನುವಂತಹ ಪಟ್ಟಣವನ್ನು ಸೇರ್ಕೊಳ್ತಾರೆ. ನಂತರ ಕುಟಿಕುಸ್ತಿಕಾ ಅನ್ನುವಂಥ ನದಿಯನ್ನು ದಾಟಿ ಅಲ್ಲಿಂದ ಧರ್ಮವರ್ಧನ, ತೋರಣ, ವರೂದಿ ಅನ್ನುವಂಥ ಗ್ರಾಮವನ್ನು ದಾಟ್ತಾರೆ. ನಂತರ ಉಜಹಾಸ ಅನ್ನುವಂಥ ನಗರಕ್ಕೆ ಬರ್ತಾರೆ. ತದನಂತರ ಸರಸ್ವತಿ ತೀರ್ಥ ಅನ್ನುವಂಥ ಗ್ರಾಮವನ್ನು ದಾಟ್ಬಿಡ್ತಾರೆ. ಅಲ್ಲಿಂದ ಉತ್ತಾನಿಕಾ ಅನ್ನುವಂಥ ನದಿಯನ್ನು ದಾಟ್ತಾರೆ. ಅಲ್ಲಿಂದ ಅಸ್ಥಿ ವೃಷ್ಟಿ ಅನ್ನುವಂಥ ಗ್ರಾಮಕ್ಕೆ ಪ್ರವೇಶಿಸಿ ಕುಟಿಕಾ ನದಿಯನ್ನು ದಾಟ್ತಾರೆ. ನಂತರ ಕಪಿವತಿ ಅನ್ನುವಂಥ ನಗರವನ್ನು ಸೇರ್ಕೊಳ್ತಾರಂತೆ. ಈ ಕಪಿವತಿ ಅನ್ನುವಂಥ ನಗರದಲ್ಲಿ ಬಹಳಷ್ಟು ಸಂಖ್ಯೆಗಳಲ್ಲಿ ವಾನರರು, ಕೋತಿ ಇರೋದ್ರಿಂದ ಕಪಿವತಿ ಅನ್ನುವಂಥ ನಗರ ಇರುತ್ತಂತೆ. ಇಲ್ಲಿಂದ ಏಕಶಿಲಾ ಗ್ರಾಮಕ್ಕೆ ಹೋಗ್ತಾರಂತೆ. ನಂತರ ಸ್ಥಾಣುಮತಿ ಅನ್ನುವಂಥ ಊರನ್ನು ದಾಟ್ತಾರೆ. ನಂತರ ಗೋಮತಿ ಅನ್ನುವಂಥ ನದಿಯನ್ನು ದಾಟ್ಬಿಟ್ಟು ಒಂದು ರಾತ್ರಿಯೆಲ್ಲ ಪ್ರಯಾಣ ಮಾಡಿಬಿಟ್ಟು ಅಯೋಧ್ಯ ನಗರಕ್ಕೆ ಸೇರ್ಕೊಳ್ತಾರಂತೆ. ತನ್ನ ತಾತನ ಮನೆಯಿಂದ ಹೊರಟುಬಿಟ್ಟು ಅಯೋಧ್ಯೆ ಸೇರ್ಕೊಳ್ಳೋದಕ್ಕೆ ಭರತನಿಗೆ 8 ದಿನ ರಾತ್ರಿ ಹಿಡಿಯಿತು. ಆತ ಅಯೋಧ್ಯೆಗೆ ಪ್ರವೇಶಿಸಿದಂಗೆ
ಎಲ್ಲರೂ ಆತನ ಮುಖ ನೋಡಿಬಿಟ್ಟು ಅಯೋಧ್ಯೆಗೆ ಪ್ರವೇಶಿಸುತ್ತದಂಗೆ ಈ ಎಲ್ಲರ ಮುಖಗಳು, ಆ ಪ್ರಜೆಗಳ ಪರಿಸ್ಥಿತಿ, ಆ ಮನೆಗಳ ಪರಿಸ್ಥಿತಿ ಏನೋ ಬಿಕೋ ಅಂತ ಇದೆಯಂತೆ, ಏನೋ ಕಳೆದೋಗಿದೆ ಅನ್ನುವಂಥ ಅಯೋಧ್ಯದಲ್ಲಿ ಎಲ್ಲಿ ನೋಡಿದ್ರು ಆ ತೋರಣಗಳಿಲ್ವಂತೆ, ರಂಗೋಲಿ ಇಲ್ವಂತೆ, ದೇವಾಲಯಗಳೆಲ್ಲ ಮುಚ್ಚಿದೆಯಂತೆ, ಎಲ್ಲೂ ಸಂತೋಷ ಅನ್ನುವಂಥದ್ದೇ ಇಲ್ಲವೇ ಇಲ್ಲಂತೆ. ಏನೋ ಹಾಳು ಬಿದ್ದಿರೋ ಹಂಪಿ ಥರ ಆಗ್ಬಿಟ್ಟಿದೆಯಂತೆ ಅಯೋಧ್ಯ. ಇದನ್ನು ನೋಡ್ಬಿಟ್ಟು ಯಾರ ಮನಸ್ಸು, ಭರತನ ಮನಸ್ಸು ಮತ್ತಷ್ಟು ಹೊರೆ ಆಗ್ಬಿಡ್ತಂತೆ. ಭರತನನ್ನು ನೋಡ್ತದಂಗೆ ಎಲ್ಲರೂ ಬಂದ್ಬಿಟ್ಟು ಏನು ಮಾಡ್ತಾರೆ, ಬಾಗಿಲನ್ನು ಅವರ ಮುಖಕ್ಕೆ ಮುಚ್ಚಿ ಬಿಡ್ತಾರಂತೆ. ಯಾರೂ ಸಂತೋಷದಿಂದ ಕಾಣಿಸ್ತಾ ಇಲ್ಲ. ಭರತರು ಅದೆಷ್ಟು ಭಾರವನ್ನು, ಅವಮಾನದ ಭಾರವನ್ನು ಸಹಿಸಿದ್ದಾರೆ ಅಂತಂದು ನಾವು ತಿಳ್ಕೊಬೇಕಾಗುತ್ತೆ. ಅಯೋಧ್ಯಕ್ಕೆ ಬಂದ ತಕ್ಷಣವೇ ಪ್ರಜೆಗಳು ತನ್ನ ಮುಖದ ಮೇಲೆ ಬಾಗಿಲನ್ನು ಹಾಕ್ತಾರೆ. ಎಷ್ಟು ಅವಮಾನದ ಭಾರಗಳನ್ನು ತಟ್ಕೊಂಡಿದ್ದಾರೆ. ಅದಕ್ಕೋಸ್ಕರನೇ ವಸಿಷ್ಠ ಮಹರ್ಷಿಗಳು ಇಷ್ಟೊಂದು ಅವಮಾನದ ಭಾರ, ಮಾಡದೇ ಇರುವಂಥ ತಪ್ಪಿಗೋಸ್ಕರ ಇಷ್ಟೊಂದು ಅವಮಾನದ ಭಾರಗಳನ್ನು ಸಹಿಸುವಂಥ ಶಕ್ತಿ ಇರೋದಕ್ಕೆ ಅವ್ರಿಗೆ ಭರತ ಅಂತ ಹೆಸರಿಟ್ಟಿದ್ದಾರೆ ಅಂತ. ಭರತನಂತಹ ಅಣ್ಣ ತಮ್ಮಂದರು, ಕುಟುಂಬ ಸದಸ್ಯರು ಪ್ರತಿ ಮನೆಯಲ್ಲೂ ಮತ್ತೆ ಈ ಭಾರತ ದೇಶದಲ್ಲಿ ಹುಟ್ಟಿ ಬಂದು ಕುಟುಂಬದ ಬೆಲೆಯ, ಕುಟುಂಬ ಸಂಬಂಧಗಳ ಬೆಲೆಯನ್ನು ಮತ್ತೆ ಪ್ರತಿಷ್ಠಾಪನೆ ಆಗಲಿ, ರಾಮರಾಜ್ಯ ಮತ್ತೆ ಪ್ರತಿಷ್ಠಾಪನೆ ಆಗಲಿ. ರಾಮಚಂದ್ರ ಪ್ರಭು ಆದಷ್ಟು ಬೇಗ ಬಂದುಬಿಡುತ್ತದೆ ನಮ್ಮೆಲ್ಲರ ಜೀವನದಲ್ಲಿ. ನೀನು ಬಂದುಬಿಡುವ ರಾಮರಾಜ್ಯದಲ್ಲಿ ನಮ್ಮೆಲ್ಲರನ್ನು ಸುಖ ಸಂತೋಷದಿಂದ ನೆಮ್ಮದಿಯಿಂದ ಇಡುವಂಥ ರಾಮಚಂದ್ರ ಪ್ರಭುವನ್ನು ಮತ್ತೆ ಮತ್ತೆ ಪ್ರಾರ್ಥನೆ ಮಾಡ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಜೈ ಶ್ರೀರಾಮ್, ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಜೈ ಶ್ರೀರಾಮ್.